ಇನ್ನು ಶೀಘ್ರದಲ್ಲೇ ಗ್ರೇಟರ್ ಬೆಂಗಳೂರಿಗೆ ಚುನಾವಣೆ ಇರುವಂತಹ ಹಿನ್ನೆಲೆ ಸದ್ಯದ ವಾಸ್ತವ ಪರಿಸ್ಥಿತಿಯನ್ನು ತಿಳಿಯೋದಕ್ಕೆ ಡಿಕೆಶಿ ಮುಂದಾಗ್ಬಿಟ್ಟಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಸರ್ವೆಗೆ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿಕೆಶಿ. 5 ಪಾಲಿಕೆಗಳಿಗೆ ಚುನಾವಣೆ ನಡೆದ್ರೆ ಏನಾಗಬಹುದು? ಗೆಲ್ಲುವಂತ ಲೆಕ್ಕಾಚಾರಗಳಲ್ಲಿದೆ, ಸೋಲುವಂತಹ ಲೆಕ್ಕಾಚಾರಗಳಲ್ಲಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲುವ ಅವಕಾಶ ಎಷ್ಟರ ಮಟ್ಟಿಗಿದೆ, ಗೆಲ್ಲುವ ಅವಕಾಶ ಇದೆಯಾ ಇಲ್ವಾ? ಸರ್ಕಾರದ ವಿಷಯದಲ್ಲಿ ಜಿಬಿಎ ನಾಗರಿಕರ ನಿಲುವೇನು, ಇದರಲ್ಲಿ ಏನೆಲ್ಲ ನಿಲುವನ್ನ ಇಲ್ಲಿ ನಾಗರಿಕರು ತೆಗೆದುಕೊಂಡಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಜೊತೆಗೆ ಬಹಳಷ್ಟು ಜೂನ್ 30ರ ಒಳಗೆ ನಡಿಬೇಕು ಜಿಬಿಎ ಎಲೆಕ್ಷನ್ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ. ಹಾಗಾಗಿ ತೆರೆಮರೆಯಲ್ಲಿ ಬಹಳಷ್ಟು ಕಸರತ್ತುಗಳನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಎರಡೂ ಪಕ್ಷಗಳು ನಾನು ಗೆಲ್ಲಬೇಕು ನೀನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಾಗರಿಕರ ನಿಲುವು ಏನಾಗಿರುತ್ತೆ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳಿಗೆ ಈಗ ಉತ್ತರ ಹುಡುಕೋದಕ್ಕೆ ಡಿಕೆಶಿ ಹೊರಟಿದ್ದಾರೆ. ಪ್ರತಿಪಕ್ಷಗಳ ಪರ ಜನರ ಅಭಿಪ್ರಾಯವೇನು ಎನ್ನುವಂಥ ನಿಟ್ಟಿನಲ್ಲಿ ಹಾಗೂ 5 ಪಾಲಿಕೆಗಳಲ್ಲಿ ನಮ್ಗೆ ಎಷ್ಟು ಸೀಟ್ ಬರಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಈಗಾಗಲೇ ಡಿಕೆಶಿ ಮುಂದೆ ಹೇಳ್ತಾ ಇದ್ದಾರೆ. ಚುನಾವಣೆ ಗೆಲ್ಲೋದಕ್ಕೆ ನಾವು ಏನೇನೆಲ್ಲ ಮಾಡಬೇಕು ಅಂತ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ ಡಿಕೆಶಿ. ಇನ್ನು ಸಹಜವಾಗಿ ಡಿಕೆಶಿ ಪಕ್ಷ ಸಂಘಟನೆ ಮಾಡುವಂತಲ್ಲೋ ಜೊತೆಗೆ ಇನ್ನು ಚುನಾವಣೆಯ ಸಂದರ್ಭದಲ್ಲೂ ಬಹಳಷ್ಟು ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾರೆ ಡಿಕೆಶಿ. ಜೊತೆಗೆ ಡಿಕೆಶಿ ಅವರ ಪ್ಲಾನ್ ಕೂಡ ಬಹಳಷ್ಟು ಯಶಸ್ವಿ ಆಗುತ್ತೆ. ಪಕ್ಕದ ರಾಜ್ಯಗಳಲ್ಲೂ ಕೂಡ, ನೆರೆ ರಾಜ್ಯಗಳಲ್ಲೂ ಕೂಡ ಚುನಾವಣೆ ನಡೆದರೆ ಡಿಕೆಶಿಯನ್ನ ಉಸ್ತುವಾರಿಯನ್ನಾಗಿ ನೇಮಿಸಿಕೊಳ್ಳುವಷ್ಟರ ಮಟ್ಟಿಗೆ ಚುನಾವಣೆಯನ್ನ ಎದುರಿಸೋದಕ್ಕೆ ಸರ್ವ ರೀತಿಯಲ್ಲೂ ಸನ್ನದ್ಧನಾಗುವಂಥ ನಾಯಕ. ಹಾಗಾಗಿ ಸದ್ಯಕ್ಕೆ ನಮ್ಮಲ್ಲೇ ನಡೆಯುವಂಥ ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ನಡೆಯುವಂಥ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಹಾಗಾಗಿ ಎಲ್ಲೆಲ್ಲಿ ನಾವು ಎಷ್ಟು ಸೀಟ್ ಗೆಲ್ಬಹುದು, ನಮ್ಮ ಪ್ಲಸ್ ಏನು ಮೈನಸ್ ಏನು, ನಮ್ಮ ಪ್ರತಿಪಕ್ಷದ ಪ್ಲಸ್ ಏನು ಮೈನಸ್ ಏನು, ಜನರ ನಿಲುವೇನಾಗಿರ್ಬೋದು, ಅವರ ಬಗ್ಗೆ ಅಭಿಪ್ರಾಯ ಹೇಗಿದೆ, ನಮ್ಮ ಬಗ್ಗೆ ಅಭಿಪ್ರಾಯ ಹೇಗಿದೆ, ಈಗೆಲ್ಲ ಅಂಶಗಳನ್ನು ಅರಿಯೋದಕ್ಕೆ ಸರ್ವೆಯ ಮೊರೆ ಹೋಗಿದ್ದಾರೆ ಡಿಕೆಶಿ. ಈಗಾಗಲೇ ತಮ್ಮದೇ ಟೀಮ್ನಿಂದ ಸರ್ವೆಯನ್ನ ನಡೆಸ್ತಾ ಇದ್ದಾರಂತೆ ಡಿಸಿಎಂ. ಇದೀಗ ಖಾಸಗಿ ಸಂಸ್ಥೆಯಿಂದಲೂ ಕೂಡ ಸರ್ವೆಗೆ ಡಿಕೆಶಿ ಮೊರೆ ಹೋಗಿದ್ದಾರೆ. ಸರ್ವೆ ಮಾಡಿ ಆದಷ್ಟು ಬೇಗ ವರದಿಯನ್ನ ನೀಡುವಂತೆ ತಂಡಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಡಿಸಿಎಂ. ಸರ್ವೆ ಆಧರಿಸಿ ಚುನಾವಣಾ ತಂತ್ರಗಳನ್ನ ಅನುಸರಿಸೋದಕ್ಕೆ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಜಿಬಿಎ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈಗಾಗಲೇ ಬ್ಯಾಲೆಟ್ ಪೇಪರ್ನಲ್ಲೇ ಚುನಾವಣೆ ನಡೆಸಬೇಕು ಎನ್ನುವಂಥ ಒಂದಷ್ಟು ವಿವಾದಗಳೆಲ್ಲವೂ ಇತ್ತವೆ. ಎಲ್ಲದರ ಮಧ್ಯೆ ಈಗ ಚುನಾವಣೆಯೆಲ್ಲ ಗೆಲ್ಲೇಬೇಕು ಅಂತ ಪಣ ತೊಟ್ಟಿರುವಂತಹ ಕಾಂಗ್ರೆಸ್ ಏನೆಲ್ಲ ನಿರ್ಧಾರವನ್ನ ಮಾಡಿಕೊಂಡಿದೆ? ಇನ್ನು ಜಿಬಿಎ ವ್ಯಾಪ್ತಿಯಲ್ಲಿ ಸರ್ವೆಗೆ ಇದೀಗ ಡಿಕೆಶಿ ಮೊರೆ ಹೋಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಪ್ರತಿಪಕ್ಷಗಳ ಪರ, ವಿರೋಧ ಪಕ್ಷಗಳ ಪರ ಜನ ಏನು ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅದು ಬಹಳ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಅದು ಜೊತೆಗೆ ಜಿಬಿಎ ನಾಗರಿಕರ ನಿಲುವೇನು, ಏನೇನೆಲ್ಲ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಚುನಾವಣೆಯನ್ನು ಗೆಲ್ಲಬೇಕು, ಏನೆಲ್ಲ ಕಾರ್ಯತಂತ್ರಗಳನ್ನು ರೂಪಿಸಬೇಕು ಎನ್ನುವಂಥ ಎಲ್ಲ ಆಯಾಮಗಳಲ್ಲೂ ಕೂಡ ಡಿಕೆಶಿ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ. ಜೊತೆಗೆ ಈ 5 ಪಾಲಿಕೆಗಳಲ್ಲಿ ತಮಗೆಷ್ಟು ಸೀಟ್ ಸಿಗಬಹುದು ಈ ಲೆಕ್ಕಾಚಾರ ತುಂಬ ಮ್ಯಾಟ್ರ್ ಆಗುತ್ತೆ. ಎಲ್ಲೆಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇರುತ್ತೋ ಅಂಥ ಪ್ಲೇಸಲ್ಲಿ ಮತ್ತಷ್ಟು ತಂತ್ರವನ್ನು ಹೆಣಿಬೇಕಾಗತ್ತೆ. ಜೊತೆಗೆ ಸಿಗಲ್ಲ ಅನ್ನುವಂಥ ಸಂದರ್ಭಗಳಲ್ಲೂ ಕೂಡ ಆ ಕ್ಷೇತ್ರಗಳಲ್ಲೂ ಕಸರತ್ತನ್ನು ನಡೆಸಬೇಕಾಗತ್ತೆ. ಹಾಗಾಗಿ ಬಹಳಷ್ಟು ಯೋಚನೆ ಮಾಡಿ ಒಂದೊಂದೇ ಹೆಜ್ಜೆಯನ್ನು ಇಡೋದಕ್ಕೆ ಈಗಾಗಲೇ ಡಿಕೆಶಿ ತಮ್ಮ ಕಾರ್ಯತಂತ್ರವನ್ನು ಹೆಣೆಯುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಏನು ಚುನಾವಣೆ ಗೆಲ್ಲೋದಕ್ಕೆ ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಕಾರ್ಯತಂತ್ರವನ್ನ ಎಣಿಬೇಕು, ಯಾವ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಗೆಲ್ಲಬಹುದು ಅಂತ ಹೇಗೆಲ್ಲ ಲೆಕ್ಕಾಚಾರ ಆಗ್ತಾ ಇದ್ದಾರೆ ಡಿಕೆಶಿ, ಮಾಹಿತಿ ಕೊಡೋದಾದ್ರೆ? ಅಮೃತ, ಈಗ ಗ್ರೇಟರ್ ಬೆಂಗಳೂರು 5 ಪಾಲಿಕೆಗಳಿಗೆ ಚುನಾವಣೆ ಎದುರಾಗಬೇಕಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಸೂಚನೆಯನ್ನು ಕೂಡ ರಾಜ್ಯ ಚುನಾವಣಾ ಆಯೋಗ ಪ್ರಕಟ ಮಾಡಬಹುದು. ಯಾಕಂದ್ರೆ ಚುನಾವಣೆಯನ್ನ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಡಿ.ಕೆ. ಶಿವಕುಮಾರ್ ಈಗ ಜಿಬಿಎ ಚುನಾವಣೆಯನ್ನ ಗೆಲ್ಲೋದಕ್ಕೆ ಸಾಕಷ್ಟು ತಂತ್ರಗಾರಿಕೆಯನ್ನ ಶುರು ಮಾಡಿದ್ದಾರೆ. ಪ್ರಮುಖವಾಗಿ ಈಗ ಬೆಂಗಳೂರಿನಲ್ಲಿ ಡೆವಲಪ್ಮೆಂಟ್ ಇಲ್ಲ, ಮೂಲಭೂತ ಸೌಕರ್ಯಗಳ ಕೆಲಸ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು. ಸೊ ಆ ಕಾರಣಕ್ಕೆ ಈಗ ಹೆಚ್ಚಿನ ಗಮನವನ್ನ ಇದರ ಕಡೆ ಕೇಂದ್ರೀಕರಿಸ್ತಾ ಇದ್ದಾರೆ. ಅದರ ಜೊತೆಗೆ ಸರ್ವೆ, ಖಾಸಗಿ ತಂಡಕ್ಕೆ ಸರ್ವೆಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಬೆಂಗಳೂರಿನ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಪ್ರಸ್ತುತ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಈಗ ಚುನಾವಣೆ ಮಾಡಿದ್ದೇ ಆದ್ರೆ ಜನರ ಒಪಿನಿಯನ್ ಯಾವ ರೀತಿಯಾಗಿ ಬರಬಹುದು, ಕಾಂಗ್ರೆಸ್ ಪಕ್ಷಕ್ಕೆ ಇದರಿಂದ ಏನಾದ್ರೂ ಲಾಭ ಆಗತ್ತಾ ಅಥವಾ ನಷ್ಟ ಆಗತ್ತಾ, ಮತ್ತೆ ಚುನಾವಣೆಯನ್ನ ಮಾಡೋದು ಈಗ ನಮ್ಗೆ ಬಲವನ್ನ ತಂದುಕೊಡುತ್ತಾ, ಈ ರೀತಿಯಾಗಿ ಹಲವು ಮಾನದಂಡಗಳನ್ನ ಇಟ್ಕೊಂಡು ಈಗ ಸರ್ವೆಯನ್ನ ಮಾಡೋದಕ್ಕೆ
ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಖಾಸಗಿ ತಂಡ ಈಗಾಗಲೇ ಸರ್ವೆಯನ್ನ ಮಾಡೋದಕ್ಕೂ ಕೂಡ ಮುಂದಾಗಿದೆ. ಶೀಘ್ರದಲ್ಲೇ ಅವರು ವರದಿಯನ್ನ ಕೊಟ್ಟ ನಂತರ ಎಲ್ಲಿ ಲೋಪದೋಷಗಳಿದೆ ಅದನ್ನ ಸರಿಪಡಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಲಿದೆ.